ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇಲ್ಲ ಗುಡ್ ಮಾರ್ನಿಂಗ್. ನಾವು ಇವತ್ತಿನ ವ್ಲಾಗ್ನ 11:30 ಶುರು ಮಾಡಿದ್ವಿ. ಮಾರ್ನಿಂಗ್ ಅಲ್ಲ, ನೈಟು ನಮ್ಮ ಮಮ್ಮಿ ಅಪ್ಪು ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ವ್ಲಾಗ್ನ ಶುರು ಮಾಡಿದ್ವಿ. ನಮ್ಮ ಗೊಂಬೆ ರಾಣಿ ನಮ್ಮ ಹತ್ರನೇ ಮಲ್ಕೊಳ್ಳೋದಲ್ಲ, ಅದಕ್ಕೆ ಎದ್ದಿದ್ದಾರೆ. ಅವರು ನಮ್ಮ ಮಮ್ಮಿ ಹತ್ರ ಹೋಗಿಲ್ಲ. ಆ್ಯಂಡ್ ಅವಳು ಪ್ರಮೋದ್ ಎತ್ಕೊಂಡಾಗ ಕುಯ್ 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 ಅಂತಿದ್ಲು. ನಾನು ಎತ್ಕೊಂಡ್ಮೇಲೆ ನೋಡ್ತಾ ಇದ್ದಾಳೆ. ಸೊ ಅದಕ್ಕೆ ಅವಳನ್ನ ಯಾವಾಗಲೂ ರ್ಯಾಪ್ ಮಾಡಿರ್ತೀವಲ್ಲ ಹಾಗೆ ಇಟ್ಕೊಂಡಿದ್ದೀವಿ. ಆ್ಯಂಡ್ ಒಂದಷ್ಟು ಕ್ವೆಶನ್ಸ್ಗಳನ್ನ ಕೇಳಿದ್ದೀರ. ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವೆಶನ್ ಕೇಳಿ ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಒಂದಷ್ಟು ಕ್ವೆಶನ್ಸ್ಗಳನ್ನ ಕೇಳಿದ್ದೀರ. ಅದರಲ್ಲಿ ತುಂಬ ರಿಪೀಟೆಡ್ ಕ್ವೆಶನ್ಸ್ ಇತ್ತು. ನಮ್ಮ ಗೊಂಬೆ ಅಂತಲೇ ಕಳಿಸಿದ್ದೀರ ನೀವು. ನಮ್ಮ ಗೊಂಬೆದು ಫೋಟೋ ರಿವೀಲ್ ಯಾವಾಗ ಮಾಡ್ತೀರಾ, ಅದೇನು ಸ್ಪೆಷಲ್ ಡೇ, ಪ್ರಮೋದವ್ರ ಸ್ಯಾಲ್ರಿ ಎಷ್ಟು, ನಿಮ್ಮ ಇನ್ಕಮ್ ಎಷ್ಟು, ನೀವು ತಿಂಗಳಿಗೆ ಎಷ್ಟು ದುಡಿತೀರಾ, ಮತ್ತು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದ್ಕೊಂಡು ಒಂದಷ್ಟು ಇನ್ನೂ ಇದೆ. ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಪಾಪುಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ, ತುಂಬ ಕೇಳಿದ್ದೀರಾ. ಸೊ ರಿಪೀಟೆಡ್ ಇರೋದನ್ನ ನಾನು ಒಂದಷ್ಟು ಅದರಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲ ಡಿಲೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಾತಾಡೋಣ ಗೈಸ್, ಶುರು ಮಾಡೋಣ. ಸುಮ್ಮನೆ ಡಿಲೇ ಮಾಡಿದ್ರೆ ಡ್ರ್ಯಾಗ್ ಆಗಿಬಿಡುತ್ತೆ ವೀಡಿಯೋ. ಸೊ ನಿಮಗೂ ನೋಡೋಕ್ಕೆ ಬೋರಿಂಗ್ ಅನಿಸುತ್ತೆ. ಇನ್ನೊಂದಷ್ಟು ಜನ ಇನ್ನೂ ಲೆಂತಿ ವೀಡಿಯೋ ಮಾಡಿ ಅಂತೀರಾ. ಗೈಸ್ ನಾನು 30 ಮಿನಿಟ್ಸ್ ವೀಡಿಯೋ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ 10 to 15 ಮಿನಿಟ್ಸ್ ಅಷ್ಟೇ ಮಾಡ್ತಾಯಿದ್ದೆ. ಇವಾಗ 30 ಮಿನಿಟ್ಸ್ ಮಿನಿಮಮ್ ಮಾಡ್ತಾ ಇರೋದು ನಾನು. ಅದನ್ನು ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಶುರು ಮಾಡೋಣ. ಎಸ್ ಬೇಬಿ, ಎಸ್ ಬಾಬೆ. ಫಸ್ಟು ನನ್ನ ಫ್ರೆಂಡೇ ಕ್ವೆಶನ್ ಇದೆ. ಹನಿ, ವಾಟ್ ಯು ಡೂಯಿಂಗ್? ಹನಿ ಆಫ್ ಮಾಡೋ ನಿಮಿಷಗಳು. ಎಸ್ ಗೈಸ್, ನಮ್ಮ ಗೊಂಬೆ ಸ್ಲೀಪಿಂಗ್. ಅದಕ್ಕೆ ವಿಡಿಯೋ ಕಟ್ ಮಾಡಿ ಒಳ್ಳೆ ತೊಟ್ಲಿಗೆ ಹಾಕಿ ಬಂದ್ವಿ. ಆ್ಯಂಡ್ ಇವಾಗ ಕ್ವೆಶನ್ಸ್ ಶುರು ಮಾಡೋಣ. ಹೇಳಿನಾ ಡ್ರ್ಯಾಗ್ ಮಾಡೋದು ಬೇಡ, ಬೇಗ ಹೇಳ್ಬಿಡೋಣ. ಫಸ್ಟು ನನ್ನ ಫ್ರೆಂಡೇ ಕ್ವೆಶನ್ ಇರೋದು, ಯಾಕೆ ಬರ್ಡೇ ವಿಶಸ್ ಕಳಿಸ್ಲಿಲ್ಲ ಅಂತ ಇಶ್ಯೂದು. ಆ್ಯಕ್ಚುಲಿ ಅವಳ ಬರ್ಡೇ 5th. ನಾನು ಬಿಫೋರಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಆ ಟೈಮಲ್ಲಿ ನಾನು ಫೋನ್ನ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಡಾಕ್ಟರ್ ಬೆಡ್ ರೆಸ್ಟ್ ಹೇಳಿದರು. ನನಗೆ ಸ್ವಲ್ಪ ಫಾಲ್ಸ್ ಪೇಯ್ನ್ ಬರ್ತಿತ್ತಲ್ಲ, ಆಗ ನಾನು ಮಾಡೋಕ್ಕೆ ಆಗಿರಲಿಲ್ಲ. ಪ್ರಮೋದವ್ರು ಹೇಳಿದ್ರು ಐಶು ಅವ್ರದ್ದು ಬರ್ಡೇ ಇದೆ, ವಿಶ್ ಮಾಡು ಅಂತ ಅಂದರು. ಅದನ್ನು ಹೇಳಿ ಸರಿ ಆಯಿತು ಮಾಡ್ತೀನಿ ಅಂದ್ಬಿಟ್ಟು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಅವಳು ಕೋಪದ ಸಿಂಬಲ್ ಕಳಿಸ್ಬಿಟ್ಟಿದ್ದಾಳೆ. ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು. ಆ್ಯಂಡ್ ಹ್ಯಾಪಿ ಬರ್ಡೇ ಟು ಯು 1 ಮಂತ್ ಆದಮೇಲೆ ವಿಶ್ ಮಾಡ್ತಾ ಇದ್ದೀನಿ. ಸಾರಿ. ಆ್ಯಂಡ್ ಇವ್ರ ನೇಮ್ ಇಲ್ಲ, ಅವ್ರು ಆ್ಯಕ್ಚುಲಿ ನಂಗೆ ಮೆಸೇಜ್ ಮಾಡಿದರು ಇನ್ಬಾಕ್ಸಲ್ಲಿ. ಯು ಆರ್ ಎ ಸ್ಟ್ರಾಂಗ್ ಲೇಡಿ ಆ್ಯಂಡ್ ಯು ಆರ್ ಇನ್ಸ್ಪಿರೇಷನ್ ಟು ಸಮ್ ವುಮನ್. ಸ್ಟೇ ಸೇಫ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಗೊತ್ತಿಲ್ಲ, ತುಂಬ ಜನ ಆ ಥರ ಕಮೆಂಟ್ ಮಾಡ್ತಾ ಇರ್ತೀರಾ, ನೀವು ಇನ್ಸ್ಪೈರ್ ಆಗ್ತೀರಾ, ನಮಗೂ ನೋಡಿ ನಿಮ್ಮನ್ನ ಏನಾದರೂ ಮಾಡಬೇಕು ಅನಿಸುತ್ತೆ, ಖುಷಿ ಆಗುತ್ತೆ ಅಂತ ಹೇಳ್ತಾ ಇರ್ತೀರ. ಥ್ಯಾಂಕ್ ಯು ಗೈಸ್. ಅಂದರೆ ಏನು ಗೊತ್ತಾ, ನನ್ನ ಅನಿಸಿಕೆ ಏನಂದರೆ, ಹೆಣ್ಮಕ್ಳು ಅಂದರೆ ಸುಮ್ಮನೆ ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಸಂಸಾರದಲ್ಲೇ ಬ್ಯುಸಿಯಾಗಿ ಇರೋದಷ್ಟೇ ಅಲ್ಲ, ನಾವು ಮನೇಲಿದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಹೊರಗಡೆ ಅಂತೂ ಕೆಲಸ ಕಳಿಸಲ್ಲ. ಅಂದರೆ ನಮ್ಮ ಕಡೆ ಹಂಗೇನೆ ಹೆಣ್ಮಕ್ಳನ್ನ ಕೆಲಸಕ್ಕೆಲ್ಲ ಕಳಿಸಲ್ಲ. ಕಳಿಸ್ತಿರೋದು ಕೆಲಸಕ್ಕೆ ಯಾವ್ದಾರು ಅಂಗಡಿ ಸೇರ್ಕತ್ತೀನಿ. 10,000 ರೂಪಾಯಿ ಇವತ್ತು ಆಗುತ್ತೆ ಅಲ್ವಾ? ನಮ್ಮ ಕಡೆ ಹೆಣ್ಮಕ್ಳನ್ನ ಹೊರಗಡೆ ಕೆಲಸಕ್ಕೆ ಕಳಿಸಲ್ಲ ಗೈಸ್. ಅದಕ್ಕೆ ನಾನು ಮನೇಲಿ ಇದ್ದು ಏನಾದ್ರು ಸಾಧನೆ ಮಾಡಬೇಕು ಅಂದ್ಬಿಟ್ಟು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ನನ್ನ ಕೈ ಹಿಡಿತಾ ಇದೆ. ಸೊ ನೆಕ್ಸ್ಟ್ ನೀವು ಹೆಂಗೆ ಅಂದರೆ, ಇಲ್ಲಿ ಇಂಗ್ಲೀಷಲ್ಲಿ ಇರೋದನ್ನ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅಲ್ಲೆಲ್ಲ ಹೇಳ್ಬಿಡ್ತೀನಿ.
ನೀವು ಬೆಳ್ಳಿ ಫ್ಯಾಟ್ನ ಹೆಂಗೆ ಸಿ ಸೆಕ್ಷನ್ ಆದಮೇಲೆ ರಿಡ್ಯೂಸ್ ಮಾಡಿದ್ರಿ ಅಂತ ಕೇಳಿದ್ದೀರ. ನಾನಿನ್ನೂ ರಿಡ್ಯೂಸೇ ಮಾಡಿಲ್ಲ, ಆದರೆ ನನಗೆ ಅಷ್ಟು ಟಮ್ಮಿನೂ ಇಲ್ಲ ಇವಾಗ. ಅವಾಗ ಕಾಣಿಸ್ತಾ ಇತ್ತು. ನಾನು ಮ್ಯಾಮ್ ಹತ್ರ ಬೆಲ್ಟ್ನ ಬರ್ಸ್ಕೊಂಡು ಬಂದಿದ್ದೀನಿ. ಅಪ್ಪು ಪ್ರೆಗ್ನೆನ್ಸಿನಲ್ಲಿನೂ ನನಗೇನು ಟಮ್ಮಿ ಇರಲಿಲ್ಲ. ಅದಾಗ ಅದೇ ರೆಡ್ಯೂಸ್ ಆಯಿತು. ಅದರಲ್ಲಿ ಏನೂ ಯೂಸ್ ಮಾಡಿಲ್ಲ ನಾನು. ಅಪ್ಪು ಪ್ರೆಗ್ನೆನ್ಸಿಲಿ ಏನಂದರೆ ಏನೂ ಯೂಸ್ ಮಾಡಿಲ್ಲ. ಇವ್ರದ್ರಲ್ಲಿ ನೋಡೋಣ ಬೆಲ್ಟ್ ಬರ್ಸ್ಕೊಳ್ಳೋಣ ಅಂದ್ಬಿಟ್ಟು ಬರ್ಸ್ಕೊಂಡಿದ್ದೀನಿ. ಇನ್ನೂ ತರಿಸ್ಕೊಂಡಿಲ್ಲ ನಾನು. ಆ್ಯಂಡ್ ನೀವು ಪಾಪುಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ ಗೊಂಬೆಗೆ ಅಂತ ಕೇಳಿದ್ದೀರಾ. ನಾನು ಜಾನ್ಸನ್ ಬೇಬಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅಪ್ಪುಗೂ ಅದೇನೆ, ಅಪ್ಪುಗೂ ಅದೇನೆ. ನಾನು ಮದುವೆಗಿಂತ ಮುಂಚೆನೂ ಅದೇ ಯೂಸ್ ಮಾಡ್ತಾ ಇದ್ದೆ. ಇವಳಿಗೂ ಅದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಅಪ್ಪುನೂ ಪ್ರೀಮೆಚ್ಯೂರ್ಡ್ ಬೇಬಿ ಆ್ಯಂಡ್ ಇವಳು ಮೆಚ್ಯೂರ್ಡ್ ಬೇಬಿನ ಅಥವಾ ನಾರ್ಮಲ್ 9 ಮಂತ್ಸ್ಗೆ ಹುಟ್ಟಿಲ್ಲ ಅಂತ ಕೇಳಿದ್ದೀರಾ. ಇಲ್ಲ, ಇವಳು ಪ್ರೀಮೆಚ್ಯೂರ್ಡ್ ಬೇಬಿನೇ. ಅದೇನಕ್ಕೆ ಎತ್ತ ಅಂತ ನೆಕ್ಸ್ಟ್ ಕ್ವೆಶನ್ ಕೇಳಿದಾರಲ್ಲ, ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ ನಾನು. ಇವಳು 9 ಮಂತ್ಸ್ ಆದಮೇಲೆ ಹುಟ್ಟಿಲ್ಲ. ಓಕೆನಾ. ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಲ್ಲ, ತುಂಬ ಪೇಯ್ನ್ ಇದೆಯಾ? ಇವಾಗ ನನಗೂ 9 ಮಂತ್ಸ್ ರನ್ನಿಂಗ್. ಅದೇ 9 ಮಂತ್ಸ್ ರನ್ನಿಂಗ್, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಏನೋ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಅದಷ್ಟೇ ಟೈಪ್ ಆಗಿರೋದು ಅವರಿಗೆ. ಖಂಡಿತವಾಗ್ಲೂ ಪೇಯ್ನ್ ಇದೆ, ನಾನು ಸುಳ್ಳು ಹೇಳೋಕ್ಕೆ ಹೋಗಲ್ಲ. ತುಂಬಾ ಪೇಯ್ನ್ ಇದೆ ನನಗೆ, ಅಥವಾ ಬೇರೆಯವ್ರಿಗೆ ಹೆಂಗಿದೆಯೋ ನನಗೆ ಗೊತ್ತಿಲ್ಲ. ನಾನು ತುಂಬ ಸೆನ್ಸಿಟಿವ್, ನಾನೇನು ಅಷ್ಟು ತಡ್ಕೊಳ್ಳಲ್ಲ. ಡಾಕ್ಟರೇ ಹೇಳಿದ್ದಾರೆ, ವಿಡಿಯೋಸಲ್ಲಿ ನೀವೇ ನೋಡಿದ್ದೀರ, ಅವ ತುಂಬ ಸೆನ್ಸಿಟಿವ್ ಇವರು, ನೋಡಿ ನನಗೆ ಭಯ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ನನಗೆ ವಾಟರ್ ಪ್ರೂಫ್ದು ಬ್ಯಾಂಡೇಜ್ ಇವಾಗ ಡಾಕ್ಟರೇ ಹೆದರ್ಕೋತಾ ಇದ್ರು. ಅಂದರೆ ಸಾಕು ಬಿಟ್ಟೇ ಬಿಡ್ತಾಯಿದ್ರು ಕೈನ, ಅಷ್ಟು ಸೆನ್ಸಿಟಿವ್ ನಾನು. ಒಂದು ಬ್ಯಾಂಡೇಜು ಇಲ್ಲಿ ಬ್ಲಡ್ನ ತೆಗ್ದಿರ್ತಾರೆ, ಸೊ ಅದಕ್ಕೆ ಒಂದು ಟಿಂಚರ್ ಹಾಕಿರ್ತಾರಲ್ಲ ಅದನ್ನು ತೆಗೆಯುವಾಗ್ಲೂ ನಾನು ಬಡ್ಕೋತಾ ಇರ್ತೀನಿ. ಸೊ ಆ ಥರ ನನಗಂತೂ ತುಂಬ ಪೇಯ್ನ್ ಆಯಿತು. ಬಟ್ ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ. ನಿಮ್ಮ ಡ್ಯಾಡಿನ ಯಾಕೆ ಅಣ್ಣ ಅಂತ ಕರಿತೀರಿ? ಇದ್ರ ಬಗ್ಗೆ ನಾನು ತುಂಬ ಸಲ ಹೇಳಿದ್ದೀನಿ ಆಲ್ರೆಡಿ. ಏನಕ್ಕೆ ಅಂದರೆ, ಈಗ ಫ್ಯಾಮಿಲೀಲಿ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಾಗ, ನಮ್ಮ ದೊಡ್ಡಮ್ಮನ ಮಗಳು ನಯನ ನಿಮಗೆ ಗೊತ್ತಿದೆ. ನಮ್ಮ ನಯನಕ್ಕ ಅವರೆಲ್ಲ ಅವಾಗ ಅಣ್ಣ ಮಮ್ಮಿ ಅಂತ ಕರಿತಾ ಇದ್ರಂತೆ. ಸೊ ಅದನ್ನು ನೋಡಿ ನಾವು ಕಲ್ತಿದ್ದೀವಿ ಅಂತ ನಮ್ಮ ಮಮ್ಮಿ ಹೇಳ್ತಾ ಇರ್ತಾರೆ ನಮಗೆ. ಇಲ್ಲ ತುಂಬ ಜನ ಅದನ್ನು ನಾನು ನೋಡಿದ್ದೀನಿ, ಅಣ್ಣ ಅಂತ ಕರೀತಾರೆ ಅಪ್ಪನ. ನಾವು ಅಣ್ಣ ಅಂತ ನಾನು ಕರಿತಾ ಇದ್ದಿದ್ದು. ಆ್ಯಂಡ್ ಇನ್ನೊಂದು, ನೀವೇನಕ್ಕೆ ನಿಮ್ಮ ಅಮ್ಮನ ಮನೆಗೆ ಹೋಗಿ ಬಾಣಂತನ ಮಾಡಿಸ್ಕೊತಾ ಇಲ್ಲ, ಇಲ್ಲೇ ಇದ್ದೀರಾ. ಆ್ಯಂಡ್ ನಿಮ್ಮ ಡ್ಯಾಡಿ ಯಾಕೆ ತೋರಿಸಲ್ಲ ವಿಡಿಯೋದಲ್ಲಿ, ಇರಲ್ವಾ ಜೊತೆಯಲ್ಲಿ ಅಂತ ಕೇಳಿದರೆ, ಅದು ಹೆಂಗೆ ಸಾಧ್ಯ? ಅದು ಹೆಂಗೆ ಕ್ವೆಶನ್ ಕೇಳ್ತೀರಾ ಅಂತ ಗೊತ್ತಿಲ್ಲ. ಸೊ ತುಂಬ ಸಲ ಹೇಳಿದ್ದೀನಿ ನಾನು. ಅಪ್ಪು ಸ್ಕೂಲಿದ್ದೆ, ಸ್ಕೂಲು ಕಳಿಸ್ಬೇಕು ನಾವು ಅವನಿಗೆ. ಅವನು ನಾನಿಲ್ಲದೆ ಇರಲ್ಲ. ಒಂದು ನಮ್ಮ ಮಮ್ಮಿ ಇರಬೇಕು, ಇಲ್ಲ ನಾನಿರಬೇಕು. ಪ್ರಮೋದವ್ರ ಜೊತೆನೂ ಇರಲ್ಲ ಅವನು. ಅವ್ನು ಸ್ಕೂಲ್ ಕಳಿಸ್ಬೇಕು ಅಂದರೆ ನಾವು ಇರಲೇಬೇಕು, ಅಡುಗೆ ಮಾಡಲೇಬೇಕು. ಆದ್ದರಿಂದ ಖಂಡಿತ ನಾವು ಬೇಕೇ ಬೇಕು ಅವನಿಗೆ. ಆದ್ದರಿಂದ ನಾನು ಬಾಣಂತನ ಇಲ್ಲೇ ಮಾಡಿಸ್ಕೊತಾ ಇದ್ದೀನಿ. ನಮ್ಮ ಮಮ್ಮಿ ಬಂದಿರೋದು ನಮ್ಮ ಮನೆಗೆ ಬಾಣಂತನ ಮಾಡೋಕ್ಕೆ, ಮೈಸೂರಿಗೆ. ನಮ್ಮ ಡ್ಯಾಡಿ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ಅಲ್ಲಿ ಕೆಲಸ ಮಾಡೋದು ಹೆಂಗೆ, ಅವ್ರು ದುಡಿಯೋದು ಹೆಂಗೆ, ಅವ್ರು ಬಿಲ್ಡಿಂಗ್ ಕಾಂಟ್ರಾಕ್ಟರು. ಸೊ ಅವ್ರ ಕೆಲಸ ಒಪ್ಕೊಂಡಿರ್ತಾರೆ ಒಂದು 3-4 ಕಡೆ, ಅದೆಲ್ಲ ನಿಭಾಯಿಸ್ಬೇಕು. ನಮ್ಮ ತೋಟ ಎಲ್ಲ ನೋಡ್ಕೋಬೇಕು, ನೀರು ಹಾಯಿಸ್ಬೇಕು ಗಿಡಗಳಿಗೆ. ನಮ್ಮ ಡ್ಯಾಡಿ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ಅಲ್ಲೆಲ್ಲ ಅವ್ರು ನೋಡ್ಕೋತಾರೆ. ಅದರಿಂದ ನಮ್ಮ ಡ್ಯಾಡಿ ಇಲ್ಲಿ ಇರಲ್ಲ ಅಷ್ಟೇ, ವೀಕ್ಲಿ 3 ಟೈಮ್ಸ್ ಬರ್ತಾ ಇರ್ತಾರೆ. ಆ್ಯಂಡ್ ಪಾಪುಗೆ ನೇಮ್ ಏನು ಸೆಲೆಕ್ಟ್ ಮಾಡಿದ್ರಿ, ಫೈನಲೈಸ್ ಮಾಡಿದ್ರಿ ಅಂತ ಇನ್ನೂ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಕೆಲವೊಂದಷ್ಟು ಜನ ಒಂದು ನೇಮ್ ಹೇಳಿದ್ದೀರ, ಇನ್ನೊಂದಷ್ಟು ಜನ ಒಂದಷ್ಟು ನೇಮ್ ಹೇಳಿದ್ದೀರ. ಈ ನೇಮ್ ಹೇಳಿದ್ರೆ ಅವ್ರಗಳದ್ದು ಸಿಮಿಲರ್ ಆಗುತ್ತೆ, ಬೇಡ ಅಂತ ಪ್ರಮೋದವ್ರು ಹೇಳ್ತಾರೆ. ಇನ್ನೊಂದು ಹೆಸ್ರು ಹೇಳಿದ್ರೆ ಈ ಲೆಟ್ರ್ ತೆಗೆದ್ರೆ ಅವ್ರ ಹೆಸ್ರಾಗ್ಬಿಡುತ್ತೆ, ಬೇಡ ಅಂತ ಇವ್ರು ಅಂತಾರೆ. ಸೊ ಅದರಿಂದ ಯಾವುದಾದ್ರೂ ಫೈನಲ್ ಮಾಡಲಿ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೀನಿ. 15 ಡೇಸ್ ಟೈಮ್ ಇದೆ. ನಾನು ಅಪ್ಪುದ್ರಲ್ಲೂ ನಾನೇನು ಸೆಲೆಕ್ಟ್ ಮಾಡಿಲ್ಲ, ಇವರೇ ಸೆಲೆಕ್ಟ್ ಮಾಡಿರೋದು. ಇವಳದ್ರಲ್ಲೂ ಇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಸಿ ಸೆಕ್ಷನ್ ಆದಮೇಲೆ ಸ್ಟಿಚ್ಚು ಕ್ಲಿಯರ್ ಆಗೋಕ್ಕೆ ಎಷ್ಟು ದಿನ ಆಯಿತು ಅಂತ ಕೇಳಿದ್ದೀರ. ನನಗೇನು ಸ್ಟಿಚ್ ಇಲ್ಲವೇ ಇಲ್ಲ ಅದರಲ್ಲಿ. ಡಾಕ್ಟರ್ ಮೊದಲೇ ಹೇಳಿದರು ನಮಗೆ, ಸ್ಟಿಚ್ ಏನು ಕಾಣಲ್ಲ ನಿಮಗೇನೋ ಮಾಡೋದು, ಅಲ್ಲೇ ಹೀಲ್ ಆಗುತ್ತೆ ಅಂತ ಹೇಳಿದರು.
ನನಗೆ ಅದನ್ನು ಎಲ್ಲಿ ಸ್ಟಿಚ್ ಹಾಕಿದ್ದಾರೆ, ಯಾವ ರೀತಿ ಸ್ಟಿಚ್ ಹಾಕಿದ್ದಾರೆ ಅಂತ ಅಲ್ಲಿ ಕಾಣ್ತಾನೆ ಇಲ್ಲ. ಅದು ನಾರ್ಮಲ್ ಆಗಿದೆ, ಗೊತ್ತೇ ಆಗ್ತಾಯಿಲ್ಲ ಅಲ್ಲಿ ಸಿ ಸೆಕ್ಷನ್ ಆಗಿದೆ ಅಂತ. ಅದರಿಂದ ನಂಗೆ ಅದ್ರ ಬಗ್ಗೆ ಏನು ಇದರಲ್ಲಿ ಐಡಿಯಾ ಇಲ್ಲ. ಫಸ್ಟ್ ಪ್ರೆಗ್ನೆನ್ಸಲ್ಲಿಗಂತೂ ಚೆನ್ನಾಗಿ ದಾರ ಎಲ್ಲ ಕಾಣ್ತಿತ್ತು. ಇಷ್ಟಿಷ್ಟಪ್ಪ ಸ್ಕಿನ್ನ ಎಳೆದು ಅವರು ದಾರಾನ ಟೈ ಮಾಡಿದರು. ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ. ಆ ದೇವರು ನನಗೆ ಈ ಭಾಗ್ಯ ಕೊಡಲಿಲ್ಲ. ಏನಕ್ಕೆ ಹಂಗೆ ಅನ್ಕೋತೀರಾ? ಏನು ಗೊತ್ತಾ, ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಲ್ವಾ. ಯಾವುದನ್ನು ಕೊಡ್ತಾನೆ ಅದರಲ್ಲಿ ನಾವು ಸುಖ ಅನುಭವಿಸ್ಬೇಕಷ್ಟೇ ಅಲ್ಲ ರೀ. ಕೊಟ್ಟಿದ್ರಲ್ಲಿ ತೃಪ್ತಿ ಪಡಬೇಕಷ್ಟೇ. ನಿಮ್ಮನ್ನ ಮೀಟ್ ಮಾಡಬೇಕು, ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ನಿಮಗೆ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡ್ತಾಯಿದ್ದೀನಿ ಅಂತ ಮಾಡಿದ್ದೀರಾ ಹರ್ಷಿತಾ ಗೌಡ. ನಾನು ಫಸ್ಟ್ ಆಫ್ ಆಲ್ ಆ ಫೋನ್ನೇ ಮುಟ್ತಾ ಇಲ್ಲ. ಆ್ಯಂಡ್ ಇನ್ನೊಬ್ರು ಯಾರೋ ಕಮೆಂಟ್ ಮಾಡ್ತಾನೆ ಇದ್ರಿ, ನಿಮ್ಮ ಹಸ್ಬೆಂಡ್ ನಂಬರ್ ಇದೆ, ನಿಮ್ಮ ನಂಬರ್ ಇದೆ ಅಂತ. ಒಂದು ಮಾತು ಹೇಳಲ್ಲ, ನಮ್ಮ ಹಸ್ಬೆಂಡ್ ನಂಬರ್ ನಮ್ಮ ಮಮ್ಮಿ ಹತ್ರನೇ ಇಲ್ಲ, ನಮ್ಮ ಫ್ಯಾಮಿಲಿ ಯಾರ ಹತ್ರನೂ ಇಲ್ಲ. ಅವ್ರು ಕೊಡಲ್ಲ. ಅವ್ರ ಆಫೀಸ್ ನಂಬರು, ಏನೋ ಪರ್ಸ್ನಲ್ ನಂಬರು, ಆ ನಂಬರ್ ಈ ನಂಬರ್ ಅಂದ್ಬಿಟ್ಟು ಇವ್ರು ಕೊಡೋದೇ ಇಲ್ಲ. ನನ್ನ ಹತ್ರನೇ ಇರಲಿಲ್ಲ, ಒಂದೇ ನಂಬರ್ ಇದ್ದಿದ್ದು. ಆಮೇಲೆ ಗೊತ್ತಾಯಿತು ಇವ್ರ ಹತ್ರ 2 ಸಿಮ್ ಇದೆ ಅಂದ್ಬಿಟ್ಟು ಅವಾಗ ಇಸ್ಕೊಂಡೆ ನಾನು. ನಿಮ್ಮ ಹತ್ರ ಅದು ಹೆಂಗೆ ಬರ್ತೋ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾವ್ದಾದ್ರು ಫೋನ್ ಗೊತ್ತಚ್ಚಿನಿ? ನೀವು ಕಾಲ್ ಮಾಡ್ತಾ ಇರೋದು ಬಿಸ್ನೆಸ್ ನಂಬರಿಗೆ, ನಮ್ಮ ಹಸ್ಬೆಂಡ್ ನಂಬರ್ ಯಾರ ಹತ್ರನೂ ಇಲ್ಲ. ಓಕೆನಾ? ಗೊಂಬೆ ಫೋಟೋದು ಹೇಳಿದ್ದೀನಿ, ತುಂಬ ಅದೇ ಇತ್ತು. ಅವ್ರ ಫೇಸ್ನ ಅಷ್ಟು ಬೇಗ ರಿವೀಲ್ ಮಾಡ್ತೀವಿ. ಇವರು ಆ ಸ್ಪೆಷಲ್ ಡೇ ದಿನ ಮಾಡೋಣ ಅಂದರೆ ಬೇಡ, ಇನ್ನೂ ಒಂದಷ್ಟು ದಿನ ಹೋಗಲಿ, ಒಂದು 3 ಮಂತ್ಸ್ ಆಗಲಿ ಅಂತಿದ್ದಾರೆ. ಗೊತ್ತಿಲ್ಲ, ಪ್ಲ್ಯಾನ್ ಇಲ್ಲ ಗೈಸ್, ನೋಡೋಣ. ಅಕ್ಕ ಸಿ ಸೆಕ್ಷನ್ ತುಂಬ ಪೇಯ್ನ್ ಬರುತ್ತಾ ಆ್ಯಂಡ್ ಮುಂದೆ ಬ್ಯಾಕ್ ಪೇಯ್ನ್ ಆ ಥರ ಎಲ್ಲ ಬರುತ್ತಾ ಅಂತೇನೋ ಕೇಳಿದ್ದೀರಾ. ಸಿ ಸೆಕ್ಷನ್ ಏನು ನನಗೆ ಇದ್ರಲ್ಲಿ ಪೇಯ್ನ್ ಇರಲಿಲ್ಲ, ಅಪ್ಪುದ್ರಲ್ಲಿ ಪೇಯ್ನ್ ಇತ್ತು. ಇದರಲ್ಲಿ ನನಗೇನು ಸಿ ಸೆಕ್ಷನ್ ಪೇಯ್ನ್ ಇಲ್ಲ. ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ದು ಮಾತ್ರ ನನಗೆ ಪೇಯ್ನ್ ಇದ್ದಿದ್ದು. ಸಿ ಸೆಕ್ಷನ್ ನಾರ್ಮಲ್ ಆಗಿತ್ತು. ಬ್ಯಾಕ್ ಪೇಯ್ನ್ ಖಂಡಿತ ಬರುತ್ತೆ, ಯಾಕೆ ಬರಲ್ಲ? ಸಿ ಸೆಕ್ಷನ್ ಆಗಿರೋದು ನಮಗೆ ಬ್ಯಾಕ್ ಪೇಯ್ನ್ ಬಂದೇ ಬರುತ್ತೆ, ಲೈಫ್ ಲಾಂಗ್ ಇರುತ್ತೆ ಅದು ನಮಗೆ. ನಾವು ಹೆಂಗೆ ರೆಸ್ಟ್ ಮಾಡಿ ಕೆಲಸ ಮತ್ತು ರೆಸ್ಟು 2 ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಅಷ್ಟು ಪೇಯ್ನ್ ಇರೋದಿಲ್ಲ. ಆ್ಯಂಡ್ ಇನ್ನೊಬ್ಬರು ಕೇಳಿದ್ದಾರೆ, ನಿಮಗೆ ಕರೆಂಟ್ ಆಪ್ರೇಷನ್ನ ಕೈ ಆಪ್ರೇಷನ್ನ ಅದು ಹೆಂಗೆ ಸಾಧ್ಯ ಗೈಸ್? ನಮಗೆ ಸಿ ಸೆಕ್ಷನ್ ಆಗಿರುತ್ತೆ, ಕುಯ್ದಿರ್ತಾರೆ, ಕುಯ್ದ ಮೇಲೆ ಅದು ಕೈ ಆಪ್ರೇಷನ್ನೇ ಅಲ್ವಾ. ಕರೆಂಟ್ ಆಪ್ರೇಷನ್ ಹೆಂಗೆ ಮಾಡೋಕ್ಕೆ ಸಾಧ್ಯ ಸಿ ಸೆಕ್ಷನ್ ಆಗಿರೋರಿಗೆ? ಆ್ಯಂಡ್ ಇನ್ನೊಂದು, ನಿಮಗೆ ಮೊದಲನೇದರಲ್ಲಿ ನಾರ್ಮಲ್ ಡೆಲಿವರಿ ಆಗಿತ್ತು, ಇದರಲ್ಲಿ ಏನಕ್ಕೆ ಆಗಲಿಲ್ಲ ಅಂತ ಮಾಡಿದ್ದಾರೆ. ಮೊದಲನೇದು ನಾರ್ಮಲ್ ಡೆಲಿವರಿ ಆಗೇ ಇಲ್ಲ, ಅದು ಸಿ ಸೆಕ್ಷನೇ. ಸೊ ನಾವು ಇದನ್ನು ಆಲ್ಮೋಸ್ಟ್ ಸಿ ಸೆಕ್ಷನ್ ಅಂತ ಫಸ್ಟೇ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ವಿ. ಫಸ್ಟ್ ನಾವು ಅಂದರೆ ಈ ಚೆಕಪ್ಗೆ ಹೋಗ್ಬೇಕಾದ್ರೆ ಮಂತ್ಲಿ ಸಿ ಸೆಕ್ಷನ್ ಅಂತ ಅಂತಿದ್ವಿ. ಇಲ್ಲ ನಾರ್ಮಲ್ ಟ್ರೈ ಮಾಡೋಣ ಅಂತ ಅಂತಿದ್ರು. ಸೊ ಫೈನಲಿ ಅವರೇ ಸಜೆಸ್ಟ್ ಮಾಡಿದ್ರು, ಇಲ್ಲ ಸಿ ಸೆಕ್ಷನ್ ಮಾಡಲೇಬೇಕು ಅಂತ. ಏನಕ್ಕೆ ಅಂದರೆ ನಾನು ಪೇಯ್ನ ತಡೆಯೋದಿಲ್ಲ ಅಂತ. ಮತ್ತು ನಿಮಗೆ ಎಷ್ಟು ವೀಕ್ಗೆ ಡೆಲಿವರಿ ಆಯಿತು ಅಂತ ಕೇಳಿದ್ದೀರಾ. ಬಿಕಾಸ್ ಆಮೇಲೆ ಪ್ರೀ ಮೆಚೂರ್ ಬೇಬಿ ಅದಕ್ಕೆ ಇದಕ್ಕೆ ಒಂದೇ ಆನ್ಸರ್ ಕೊಟ್ಬಿಡ್ತೀನಿ ನಾನು. ಪ್ರೀ ಮೆಚೂರ್ ಬೇಬಿ ಏನಕ್ಕಾಗಿದ್ದು ಆ್ಯಂಡ್ ಇನ್ನೊಂದೇನು ಹೇಳಿದ್ರೆ ಮರ್ತೇ ಹೋಯ್ತು, ಎಷ್ಟು ವೀಕ್ಗೆ ಡೆಲಿವರಿ ಆಯಿತು ಅಂತ. ನನಗೆ ಫಾಲ್ಸ್ ಪೇನೇ ತಡೆಯೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ನಾನು 36 ವೀಕ್ಸಿಗೆ ಡೆಲಿವರಿ ಮಾಡಿಸ್ಕೊಂಡೆ. ನಾನೇ ಬೇಕು ಅಂತ, ನನಗೆ ಪೇಯ್ನ್ ತಡೆಯೋಕ್ಕಾಗ್ತಾ ಇಲ್ಲ, ಬೇಬಿ ಕಿಕ್ಕಿಂಗ್ನ ನನಗೆ ತಡೆಯೋ ಶಕ್ತಿ ದೇವ್ರು ಕೊಡ್ತಾ ಇಲ್ಲ ಅಂತಲೇ ನಾನು ಡಾಕ್ಟರ್ ಹತ್ರ ಹೋಗಿ ಒಂದಿನ ಡಿಸ್ಕಷನ್ ಮಾಡಿ ಹೇಳಿದೆ, ಇಲ್ಲ ನಂಗೆ ಖಂಡಿತ ಆಗ್ತಾಯಿಲ್ಲ ಮ್ಯಾಮ್, ನಂಗೆ ತುಂಬಾ ಕಷ್ಟ ಆಗ್ತಾಯಿದೆ, ಮಲಗೋಕ್ಕಾಗ್ತಾಯಿಲ್ಲ, ಕೂರೋಕ್ಕಾಗ್ತಾಯಿಲ್ಲ, ತಿನ್ನೋಕ್ಕಾಗ್ತಾಯಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅಂದಿದ್ದಕ್ಕೆ ಅವರು ಸರಿ ಆಯಿತು, 36 ವೀಕ್ಸ್ ಆಗಿದೆಯಲ್ಲ, ಬೇಬಿ ವೆಯ್ಟ್ ಕೂಡ ತುಂಬ ಚೆನ್ನಾಗಿದೆ, ಓಕೆ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅದೇ ಕಾರಣಕ್ಕೆ ಅವಳು ಪ್ರೀಮೆಚೂರ್ಡ್ ಬೇಬಿ ಆಗಿರೋದು. ಆ್ಯಂಡ್ 36 ವೀಕ್ಸ್ಗೆ ನಾನೇ ಹೋಗಿ ಖುದ್ದಾರೆ ಒಪ್ಪಿ ಕುಯ್ಸ್ಕೊಂಡು ಸಿ ಸೆಕ್ಷನ್ ಮಾಡಿಸ್ಕೊಂಡು ಬೇಬಿ ಆರೋಗ್ಯವಾಗಿದೆ ಅಂತ ಹೇಳಿದ್ಮೇಲೆ ನಾವು ಅಲ್ಲೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನನ್ನು ಮಾಡಿಸ್ಕೊಂಡ್ವಿ. ಮುಂದೆ ಆಗಲ್ಲ, ಅದು ಕಷ್ಟ ಆಗುತ್ತೆ. ಫಸ್ಟ್ ನನ್ನ ಕೇಳಿದ್ರು ಮ್ಯಾಮು, ಮುಮಿಕಾ ಟೊಮ್ಯಾಟಮಿ ಆಪ್ರೇಷನ್ನ ಮಾಡಿಬಿಡೋಣ ಅಂದರು. ಮ್ಯಾಮ್ ಮಾಡಿಬಿಡಿ ಅಂತ ನಾನು ಜೋಶಲ್ಲಿ ಹೇಳ್ತಾಯಿದ್ದೀನಿ. ಯಾಕಪ್ಪ ಬೇಕು, ಒಂದು ಸಲ ಅವ್ರ ಹಸ್ಬೆಂಡು ಕೇಳ್ಕೊಂಬನ್ನಿ ಅಂದ್ಬಿಟ್ಟು 2 ಸಲ ಹೋಗಿ
ಪ್ರಮೋದ್ ಅವ್ರನ್ನ ಕೇಳಿ ಪರ್ಮಿಷನ್ ತೊಗೊಂಡು ಮಾಡಿದ್ರು. ಆ್ಯಂಡ್ ಪಾಪು ಯಾರ ಥರ ಇದೆ ಅಂತ ಕೇಳಿದ್ದೀರಾ? ಯಾರ ಥರ ಇದೆ ಅಂದರೆ ಇವಾಗ ಅಷ್ಟು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ಅಂದರೆ ಕಂಪೇರ್ ಮಾಡಿದ್ರೆ ನಂತರ ಅಂತ ಅನ್ನಿಸ್ತಾ ಇದ್ದಾಳೆ. ಸೇಮ್ ಕೋಲ್ಡ್ ಇವಾಗ ಪ್ರೆಸೆಂಟ್ ಇದರಲ್ಲಿ. ಆದರೆ ಮೂಗು, ತುಟಿ, ಕಣ್ಣು ಇದೆಲ್ಲ ನನ್ನ ಥರ ಇದೆ. ಕಿವಿನೂ ಅಷ್ಟೇ ನನ್ನ ಥರ ಇದೆ. ಆದರೆ ಅವಳು ಹಿಂಗೆ ಶೇಪ್ ನೋಡೋಕೆ ಹೋದರೆ ನನ್ನ ಸ್ವಲ್ಪ ರೌಂಡ್ ಫೇಸು, ಇವರು ಸ್ವಲ್ಪ ಕೋಲ್ ಮುಖ ಥರ ಇದೆ. ಆದ್ದರಿಂದ ನಾನು ಇವ್ರ ಥರ ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ಅಪ್ಪುನ ಇವ್ರನ್ನ ಪಕ್ಕ ನಿಲ್ಲಿಸಿದ್ರೆ ಇವರಿಬ್ಬರು ಟ್ವಿನ್ಸ್ ಥರ ಕಾಣ್ತಾರೆ. ಅದೇ ರೀತಿ ನನ್ನ ಮಗಳು ನನಗೆ ಆದರೆ ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಕೋಲ್ಡ್ ಆಗಿಬಿಡಿದೆ ಗೈಸ್, ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಿಮ್ಗೆ ಯಾಕೆ ಪ್ರಮೋದ್ ಅವ್ರನ್ನೇ ನನಗೆ ಇದಾಗ್ತಾ ಅಂತ ನೀರು ಕೊಡಲ, ನಿಮ್ಗೆ ಯಾಕೆ ಪ್ರಮೋದ್ ಅವ್ರನ್ನೇ ಮದುವೆ ಆಗಬೇಕು ಅಂತ ಅನ್ನಿಸ್ತು ಅಂತ ಕೇಳಿದ್ರು. ಯಾಕೆ ಅನ್ನಿಸ್ತು ರೀ? ನೀನು ಕೇಳಿರೋ ಕ್ವಶನ್ನು ತ್ರಿಪುರ ಸುಂದರ ಅಂತ. ನಾನು ಇವರು ನನ್ನ ನೋಡೋಕೆ ಬಂದಿದ್ರು. ಅದೇ ನಾವು ಆಲ್ರೆಡಿ ಒಂದ್ಸಲ ಶೇರ್ ಮಾಡಿದ್ವಿ, ಏನಿಲ್ಲ. ಸೊ ಹಂಗೆ ಒಂದು ಅಂದರೆ ಹಿಂಗೆ ಅಂದರೆ ರಿಲೇಟಿವ್ಸ್ಗಳು ಇರ್ತಾರಲ್ಲ, ಇಲ್ಲಿ ಹುಡುಗಿ ಇದೆ ಹುಡುಗ ಇದೆ ಅಂತ ಹೇಳಿರ್ತಾರಲ್ಲ, ಸುಮ್ಮನೆ ಹಂಗೆ ನೋಡೋಕೆ ಹೋಗಿದ್ವಿ. ಇಬ್ಬರಿಗೂ ಇಷ್ಟ ಆಯಿತು. ಅಂದರೆ ನಮ್ಮಿಬ್ರಿಗೆ ಇಷ್ಟ ಆಯಿತು, ಮನೇಲಿ ಇಷ್ಟ ಆಗಿರಲಿಲ್ಲ. ನಾನು ಅವಾಗ ಫ್ರೆಂಡ್ ಕಟ್ ಜಾಸ್ತಿ ತುಂಬ ಸ್ಟೈಲಿಶಾಗೆಲ್ಲ ಮಾಡಿಸ್ಕೊಂಬಿಟ್ಟಿದ್ದೆ. ಹಿಂಗಂತ ಇರ್ತಿದ್ದೆ ಯಾವಾಗಲೂ ನಾನು. ಆಮೇಲೆ ಹೊರಗಡೆ ಹೋದ್ರೂ ಅಷ್ಟೇ ನನ್ನ ಫೇಸೇ ಕಾಣ್ತಾ ಇರಲಿಲ್ಲ. ಇವ್ಳು ಯಾರಪ್ಪ ಅಂತ ಅನ್ಬೇಕು ಆ ಥರ ನಾನು ಇಷ್ಟು ಕೂದಲು ಬಿಡ್ಕೊಬಿಡ್ತಾಯಿದ್ದೆ. ಇವ್ರು ಬಂದಾಗಲೂ ಅಷ್ಟು ಹಿಂಗೆ ಬಿಡ್ಕೊಂಡಿದ್ದೆ, ಹಿಂಗೆ ಅಂದಿದ್ದೆ. ಅದಕ್ಕೆ ಇವ್ರು ಫಿದಾ ಆಗಿಬಿಟ್ಟು ನನ್ನ ನಂಬರ್ನ ಹೆಂಗೋ ಇಸ್ಕೊಂಡು ಪ್ರಪೋಸ್ ಎಲ್ಲ ಮಾಡಿಬಿಟ್ಟಿದ್ರು. ಎತ್ತಕೊಂಡು ಹೋಗಿಲ್ಲ, ಮದುವೆ ಆಯ್ತೀನಿ ಅಂತೆಲ್ಲ ಹೇಳ್ಬಿಟ್ಟಿದ್ರು. ಸೊ ನಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ಮಾತ್ರ ಅಂತಲೇ ನಾನು ಹೇಳಿದ್ದೆ ಇವರಿಗೆ. ಹೇಗೆಂದರೆ ಮಾನ ಮರ್ಯಾದೆ ಹೋಗುತ್ತೆ, ನಮ್ಗೆ ಹಳ್ಳಿ ಕಡೆ ಎಲ್ಲ ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾರೆ ಅಂದ್ಬಿಟ್ಟು ನಾನು ಒಪ್ಪಿರಲಿಲ್ಲ ಇವ್ರನ್ನ. ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಒಪ್ಪಿಸಿ ಆಮೇಲೆ ಓಕೆ ಫೈನ್ ಅಂತ ಆದ್ವಿ. ಸ್ಕಿಪ್ ಮಾಡಬೇಡಿ ಈ ಕ್ವೆಶ್ಚನ್ನ. ನೀವು ತುಂಬ ಪುಣ್ಯ ಮಾಡಿದ್ರಿ ಇಂಥ ಹಸ್ಬೆಂಡ್ ಪಡೆಯೋಕೆ. ಬಾಯ್ ಆ್ಯಂಡ್ ಗರ್ಲ್ ಯು ಆರ್ ಲಕ್ಕಿ. ಅಂದರೆ ನನ್ನ ಮಗಳು ನೀವು ಲಕ್ಕಿ. ಖುಷಿಯಾಗೋದಪ್ಪ, ಖುಷಿಯಾಗೋದಗಳಪ್ಪ. ಇಲ್ಲ ಗೈಸ್, ಆ್ಯಕ್ಚುಲಿ ನಾನು ಸುಮ್ಮನೆ ತಮಾಷೆ ಮಾಡಿದೆ. ನನಗೆ ತುಂಬ ಸಲ ಅನಿಸಿದ್ದೆ, ನಾನು ನಿಜವಾಗ್ಲೂ ಯಾವ ದೇವ್ರಿಗೂ ಕೈ ಮುಗಿತಿರ್ಲಿಲ್ಲ, ಒಂದು ಪೂಜೆ ಮಾಡ್ತಿರ್ಲಿಲ್ಲ, ಏನೇನು ಮಾಡ್ತಿರ್ಲಿಲ್ಲ ಗೈಸ್. ನಾನಾಯಿತು ಒಂದು ಚಡ್ಡಿ ಹಾಕೋ, ಒಂದು ಟಿ ಶರ್ಟ್ ಹಾಕೋ, ಸುಮ್ಮನೆ ಒಂಥರ ಗಂಡು ಬಿರಿ ಥರ ಇರ್ತಾಯಿದ್ದೆ ನಾನು. ಹೊರಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ, ಕಾಲೇಜ್ಗೆ ಹೋಗ್ತಾಯಿದ್ದೆ, ಮನೆಗೆ ಬರ್ತಾಯಿದ್ದೆ, ಆ ಥರ ಇದ್ದೆ ನಾನು. ಆವಾಗ ಅನಿಸುತ್ತೆ ಎಷ್ಟೋ ಜನ ದೇವರೆಲ್ಲ ಮಾಡ್ತಾರೆ ಅಂಥವ್ರಿಗೆಲ್ಲ ಒಳ್ಳೆಯ ಗಂಡ ಸಿಗೋದೇ ಇಲ್ಲ. ಬಟ್ ನಾನು ಏನೂ ಮಾಡಿಲ್ಲ. ದೇವ್ರು ಏನಕ್ಕೆ ನನಗೆ ಈ ಥರ ಗಂಡನ್ನ ನನಗೆ ಗಿಫ್ಟಾಗಿ ಕೊಟ್ಟ ಅಂತ ನನಗೆ ಇಲ್ಲಿವರೆಗೂ ಅದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಸೊ ಯಾರೇ ನನ್ನ ಬಗ್ಗೆ ಏನೇ ಬಂದು ಹೇಳಿದ್ರು ಇವರೇ ಬೈತಾರೆ. ಯಾಕಂದರೆ 5 ವರ್ಷದಿಂದನೂ ನೋಡಿದ್ದಾರಲ್ಲ, ಅವಾಗಿಂದನೂ ಅವ್ರಿಗೆ ಏನು ನನ್ನ ಬಗ್ಗೆ ಬ್ಯಾಡಾಗಿ ಏನು ಸಿಕ್ಕೇ ಇಲ್ಲ. ಆದ್ದರಿಂದ ಅವ್ರಿಗೆ ಇಷ್ಟ, ನನಗೂ ಇಷ್ಟ, ಅವ್ರಿಗೂ ಇಷ್ಟ. ಆದ್ದರಿಂದ ನಾನು ಪುಣ್ಯ ಮಾಡ್ತೀನಿ. ಆದರೆ ಸಿಂಗಲಾಗಿ ಎಲ್ಲೂ ಕಳಿಸಲ್ಲ ಗೈಸ್, ಅದೊಂದೇ ಬೇಜಾರು. ಯಾಕೆ ಕಳಿಸಲ್ಲ ರೀ ನನ್ನ ಸಿಂಗಲಾಗೆ? ಕಳಿಸ್ತಾರೆ ಗೈಸ್, ನಾನೇ ಪುಕ್ಲಿ. ನಾನುಗಳವ್ವ ಅಂದ್ಬಿಡ್ತೀನಿ ನಾನು, ಅಲ್ವ ರೀ? ಈಗ ಅಪ್ಪು ಜೊತೆ ಹೋಗಿ ಸುಮ್ಮನೆ ನಾನು ಸ್ವಲ್ಪ ಉದ್ದ ಆದಮೇಲೆ ನೀನು ಓಡಾಡಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಒಂದು ಕಾರ್ ಕೊಡಿಸ್ಬಿಡಿ ನನಗೆ ಸೆಕೆಂಡ್ ಹ್ಯಾಂಡ್ಲಿದು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಹೆಣ್ಮಗು ಆಗುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಹೆಂಗೆ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ. ಪ್ರೆಡಿಕ್ಟಿಂಗ್ ಮಾಡೋಕೆ ಹೆಂಗೆ ಪ್ರೆಡಿಕ್ಟ್ ಮಾಡೋಕೆ? ನಾವು ಬಾಯ್ ಅಂದ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ನಮ್ಗೆ ಲಕ್ಷ್ಮಿ ಬಂದಮೇಲೆ ನಮ್ಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅಕ್ಕ ನಾನು ಪ್ರೆಗ್ನೆಂಟ್, ನಾನು ಹೇಗಿರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮಾಡಿದ್ದೀರ, ರಿಪ್ಲೈ ಮಾಡಿ ಅಂತ. ಹೇಗಿರಬೇಕು ಅಂತ ಅಂದರೆ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮನ್ನು ಖುಷಿಯಾಗಿ ನೋಡ್ಕೋಬೇಕು.
ಆ್ಯಂಡ್ ನೀವು ಯಾರೇ ಏನೇ ಅಂದರೂ ತಲೆ ಕೆಡಿಸ್ಕೊಳ್ದೆ ತುಂಬ ಖುಷಿಯಿಂದ ಇರಬೇಕು ನಿಮ್ಮ ಹಸ್ಬೆಂಡ್ ಜೊತೆಗೆ. ಅಷ್ಟೇ ಹೇಳೋಕ್ಕಾಗೋದು, ಇನ್ನೇನಿಲ್ಲ. ಅಕ್ಕ ನೀವು ಡ್ರೈ ಫ್ರೂಟ್ಸ್ ಉಂಡೆ ತಿನ್ನಿ ಅಂತ ಮಾಡಿದ್ದೀರಾ. ಏನಕ್ಕಂತ ಮಾಡಿದ್ದೀರಾ ಇದು ಅಂದರೆ, ನಾನು ಅನಸ್ತೇಷಿಯಾ ಪೇಯ್ನ್ ಬರ್ತಾ ಇದೆ ಅಂತ ಹೇಳಿದೆ, ಅದಕ್ಕೆ ಹೇಳಿದರೆ. ಇದನ್ನು ಆ್ಯಕ್ಚುಲಿ ನಮಗೆ ಡಾಕ್ಟರ್ ಕೂಡ ಹೇಳಿದ್ದಾರೆ. ನಮಗೆ ಹೆಂಗೆ ಅಂದರೆ ಒಂದೊಂದಕ್ಕೂ ಡಾಕ್ಟರ್ಸ್ ಬಂದು ಒಂದೊಂದಕ್ಕೂ ಗೈಡ್ ಮಾಡ್ತಾರೆ. ನಾವೇನೇನು ಫುಡ್ ತಿನ್ನಬೇಕು ಅಂತ, ನಾವು ಹೆಂಗೆ ಪಾಪುಗೆ ಬ್ರೆಸ್ಟ್ ಮಿಲ್ಕ್ನ ಕೊಡಬೇಕು, ಯಾವ ರೀತಿ ಕುತ್ಕೊಂಡು ಕೊಡಬೇಕು, ಎಷ್ಟು ನಿಮಿಷ ಕುಡಿಸ್ಬೇಕು, ಅದಕ್ಕೂ ಒಂದು ಡಾಕ್ಟರ್ ಇರ್ತಾರೆ. ಇವಾಗ ನಮಗೆ ಸೆಕ್ಷನ್ ಆಗಿರೋದ್ರಿಂದ ನಮಗೆ ಕಾಲು ಊತ, ಕೈ ಊತ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ಎಕ್ಸಸೈಸ್ನ ಯಾವ್ಯಾವ ಮಾಡ್ಬೋದು, ಯಾವುದ್ಯಾವುದು ಮಾಡಿದ್ರೆ ಪೇಯ್ನ್ ಎಲ್ಲ ಹೋಗುತ್ತೆ, ಕಾಲು ಊತ ಎಲ್ಲ ಹೋಗುತ್ತೆ ಅನ್ನೋದಕ್ಕೆ ಅದಕ್ಕೆ ಒಂದು ಡಾಕ್ಟರು, ಪ್ರತಿಯೊಂದಕ್ಕೂ ಡಾಕ್ಟರ್ಸ್ ಇದ್ದರು, ನಮಗೆ ಹೇಳಿಕೊಟ್ರು. ಆವಾಗ ನಮಗೂ ಹೇಳಿದರು, ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಎಷ್ಟು ಬರುತ್ತೆ? ಡಿಪೆಂಡ್ಸ್, ಒಂದೊಂದು ಮಂತಲ್ಲಿ ಒಂದೊಂದು ಥರ. ಅಂದರೆ ಈ ಮಂತು ನನ್ನ ಲೈಫಲ್ಲೇ ಅಂದರೆ ಈ ಯೂಟ್ಯೂಬ್ನ ಶುರು ಮಾಡಿದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ನನಗೆ ಹೈಯೆಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂದರೆ ಈ ಮಂತ್ ಜಾನ್. ನಮಗೆ ಲಕ್ಕಿ ಅಂತಲೇ ಹೇಳ್ಬೋದು ಈ ಮಂತು. ಎಷ್ಟು ಬಂತು, ಏನು ಬಂತು ಈ ಮಂತದ್ದು ಅಂದ್ಬಿಟ್ಟು ನಾನು ಇನ್ನೂ ಕೌಂಟ್ ಆಗ್ತಾ ಇದೆ ಈ ಮಂತದ್ದು. ಸೊ ನಾಳೆ ಲಾಸ್ಟ್, ಸೆಕೆಂಡ್ ಅಲ್ಲ ಲಾಸ್ಟ್, ನಾಳೆ ಲಾಸ್ಟ್ ಆಗುತ್ತೆ. ನಾನು ಇನ್ನೊಂದು 2 ಡೇಸಲ್ಲೆಲ್ಲ ಎಷ್ಟು ಪೇಮೆಂಟ್ ಬರುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಇನ್ನೊಂದು ಏನೋ ಹೇಳೋಕ್ಕೆ ಹೋದರೆ ಮರ್ತೇ ಹೋಯ್ತು ನನಗೆ. ಅಕ್ಕ ನಿಮಗೆ ಅಪ್ಪುನ ಆರ್ ಗೊಂಬೆನಾ? ಇಬ್ಬರು ಫೇವ್ರೇಟೇ, ಅದು ಹಿಂಗೆ ಸಾಧ್ಯ? ಅವಳ ಇವಳ ಅಂತ ಹಿಂಗೆ ಹೇಳೋಕ್ಕಾಗುತ್ತೆ. ನೀವು ಇತ್ತೀಚೆಗೆ ಅಪ್ಪುಗೆ ಇಂಪಾರ್ಟೆನ್ಸ್ ಕೊಡ್ತಾನೇ ಇಲ್ಲ, ವೆರಿ ಬ್ಯಾಡ್ ಫೀಲಿಂಗ್ ಬರ್ತಾ ಇದೆ ಅದು ಅಂತ ಹೇಳಿ. ಅಲ್ಲ ನಾವು ಮುಂದೆ ಕಂಟಿನ್ಯೂ ಇದೆ, ಅದು ಮೆಸೇಜ್ ಅಷ್ಟಕ್ಕೆ ಕಟ್ ಆಗಿದೆ. ಈಸ್ ಆಲ್ಸೋ ಸೋ ಲಕ್ಕಿ ಫಾರ್ ಅಂತ ಇದೆ. ಅಲ್ಲ ಹೆಂಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಸಾಧ್ಯ? ಅಂದ್ರೆ ವಿಡಿಯೋದಲ್ಲಿ ಅವನು ಏನಾರ ಬಂದಾಗ, ಅಂದ್ರೆ ಏನಾರ ಅಪ್ಪು ಪಾಪು ಮಾಡ್ತಾನೆ ಅಂತ ನಾವ್ ಏನಾರ ಒಂದ್ ಸ್ವಲ್ಪ ಹೇಳಿರ್ತೀವಲ್ಲ, ಅದರಿಂದ ಆ ಥರ ತಿಳ್ಕೊಂಡು ಆಮೇಲೆ ಉರಿತಾ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ಎಲ್ಲ ಹೇಳಿರ್ಬೋದು ನೀವು. ಆ್ಯಕ್ಚುಲಿ ಅದೆಲ್ಲ ತಮಾಷೆಗಾಗಿ. ನಾನು ಅಪ್ಪು ಪ್ರಮೋದರ್ ಹೆಂಗೆ ಅಂದರೆ ನಾವು ಹಂಗೆ ಇರ್ತೀವಿ. ನಾನು ಅಪ್ಪು ಪ್ರಮೋದರ್ ಹೆಂಗೆ ಅಂದರೆ ಸೋ ಫ್ರೆಂಡ್ಲಿ. ನಾವು ಅಪ್ಪ ಮಗ ಅಮ್ಮ ಮಗ ಆ ಥರ ಇರಲ್ಲ ನಾವು, ಸೋ ಫ್ರೆಂಡ್ಲಿ. ಪ್ರಮೋದವ್ರಿಗೆ ಏನಂತ ಗೊತ್ತಾ, ನೋ ಬಾರೋ ಮಚ್ಚ ಅಂತ ಅಂತಾನೆ. ನನಗೆ ಹಂಗೆಲ್ಲ ಕಣೋ ಅಂತಾನೆ. ನಮಗೆ ಏನೇ ನಿಂದು ಪ್ರಾಬ್ಲಮ್ಮು ಅಂತ. ಆಯ್ತಾ, ಮುಗೀತಾ ನಿಮ್ದು ಮಾತಾಡಿದ್ದು? ಜಗಳ ಆಡಿದ್ ಸಾಕು, ನಿಮ್ದು ರೆಡಿಯಾಗಿ ಹೋಗೋಣ ನಾವು, ಆ ಥರ ಎಲ್ಲ ಮಾಡ್ತಾನೆ. ಮೆಚ್ಯೂರ್ಡ್ ಅವನು, ತುಂಬ ಮೆಚ್ಯೂರಿಟಿ ಇದೆ. ಅವನ ವಯಸ್ಸಿಗೆ ಮೀರದಂಥ ಬುದ್ಧಿ ಇದೆ ಅವನಿಗೆ. ನೋಡೋಣ, ನಮಗೊಮ್ಮೆನೂ ಹಂಗೆ ಇರ್ತಲ್ಲ. ಇನ್ನು ಅವ್ನಿಗೆ ಮಾತು ಕೂಡ ತುಂಬಾ ಫಾಸ್ಟಾಗಿ ಬಂತು ಅವನಿಗೆ. ಅವನೆಲ್ಲ 9 ಮಂತ್ಸಿಂದನೇ ಅವನು ಅಚ್ಚಚ್ಚ ಎಲ್ಲ ಶುರು ಮಾಡಿಬಿಟ್ಟಿದ್ದ. ಸೊ ನಮಗೊಮ್ಮೆನೂ ಹಂಗೆ ಇರ್ತಾಳೆ. ಆಲ್ರೆಡಿ ಅವಳ ಅಮ್ಮ ಅಂತಿದ್ದಾಳೆ. ಅಂದರೆ ಅವಾಗೆಲ್ಲ ಉಯ್ ಅಂತಿದ್ಲು ಅಷ್ಟೇ. 1 ವೀಕಿಗೆಲ್ಲ ಅಮ್ಮ ಶುರು ಮಾಡಿದ್ದಾಳೆ. ಚೆನ್ನಾಗಿ ಇವಾಗ ಮಾಡ್ತಾ ಇದ್ದಾಳೆ ನಮ್ಮ ಮಗೊಮ್ಮೆ. ಏನೋ ಹೇಳೋಕೆ ಹೋದೆ ಅಪ್ಪುದು ಇಂಪಾರ್ಟೆನ್ಸ್ ಇಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸೇ ಕೊಡ್ತೀವಿ. ಸೊ ನನಗೆ ಅಂದರೆ ನಾವು ಫಸ್ಟ್ ತೊಗೊಂಡ್ರೆ ಅಪ್ಪುಗೆ ಸ್ವಲ್ಪ ಜಾಸ್ತಿ, ಯಾಕಂದರೆ ಅವನೇ ಅಲ್ವಾ ಫಸ್ಟ್ ನಮಗೆ ಬೇಬಿ. ಸೊ ಈಗ ಹೊಸ ನೀರು ಬತ್ತು ಅಂದ್ಬಿಟ್ಟು ಏನಂತಾರಲ್ಲ, ಹಳೆ ನೀರು ಏನು ಅಂತಾರೆ, ಏನೋ ಗಾದೆ ಇದೆ, ಅದು ಹಳೆ ನೀರನ್ನ ಮರ್ತ್ಬಿಟ್ರು ಅಂತೇನೋ ಇದೆ. ಅದು ಆ ಥರ ಏನು, ಇನ್ನೂ ಚಿಕ್ಕವಳಲ್ವಾ, ಸೊ ಅವನು ಒಂದು ಸ್ವಲ್ಪ ಅಂದರೆ ಅಂದರೆ ಗೊತ್ತಾಗಲ್ವಲ್ಲ ಅವ್ನಿಗೆ ಹೆಂಗೆ ಪಾಪುಗಳನ್ನ ನೋಡ್ಕೋಬೇಕು ಮಾಡಬೇಕು. ಅವನೇನು ಅನ್ಕೊಂಡ್ಬಿಟ್ಟಿದ್ದಾನೆ, ಇವನ್ ಥರನೇ ನಡೀತಾಳೆ, ಇವನ್ ಥರನೇ ತಿಂತಾಳೆ, ಹಂಗೆಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ. ಅದು ನಡಿ, ನೀನು ಓಡಾಡು, ನೀನು ತಿನ್ನು, ಅದು ತಿನ್ನು, ಇದು ತಿನ್ನು, ಮಾತಾಡು ಅಂತೆಲ್ಲ ಶುರು ಮಾಡ್ಬಿಟ್ಟಿದ್ದಾನೆ ಅವಾಗೆ ಅವನು. ಆ್ಯಂಡ್ ನಿಮ್ಮ ಮಾವನ ನೇಮ್ ಏನಂತ ಹೇಳಿ? ನಿಮ್ಮ ಡ್ಯಾಡಿ ನೇಮ್ ಕುಮಾರ್ ಅಂತ. ಆ್ಯಂಡ್ ನಿಮ್ಮಿಬ್ರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಕ್ಯಾಸ್ಟು ಇಬ್ಬರದು ಬೇರೆ ಬೇರೆ ಇತ್ತ? ಆ್ಯಂಡ್ ಮನೇಲಿ ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು?
ನಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜು ಸೇಮ್ ಆ್ಯಕ್ಚುಲಿ ನಾನು ಲವ್ ಮ್ಯಾರೇಜ್ ಸ್ಟೋರಿ ಹೇಳಿದ್ವಲ್ಲ, ಅದು ಏನಂದ್ರೆ ಗೈಸ್ ನೋಡೋಕೆ ಬಂದಾಗ ನಮಗೆ ಲವ್ ಆಗಿ, ಸೊ ಆ ಥರ ನಮ್ಮದು ಲವ್ ಕಮ್ ಅರೇಂಜ್ ಆಗಿರೋದು ಅಷ್ಟೇ. ಬಟ್ ಮನೇಲಿ ತೋರಿಸಿದ್ಮೇಲೆ ನಮ್ಗೆ ಲವ್ ಆಗಿದ್ದು. ಆಮೇಲೆ ಮನೇಲಿ ಬೇಡ ಇನ್ನೂ ಹುಡುಗನ ನೋಡೋಣ ಅಂತ ಅಂತಿದ್ರು. ಬಟ್ ನಾನಿಲ್ಲ, ಇದೇ ಹುಡುಗನ್ನೇ ಆಗೋದು ಅಂತ ನಾನು ಹಠ ಮಾಡಿದ್ದು. ಕ್ಯಾಸ್ಟ್ ಏನು ಬೇರೆ ಇಲ್ಲ, ಆ್ಯಕ್ಚುಲಿ ರಿಲೇಟಿವೇ ಆಗಬೇಕು ಒಂದು ಕಡೆಯಿಂದ ಇವರು ನಮಗೆ. ನಮ್ಮ ಅಜ್ಜಿ ಎಲ್ಲ ಆವಾಗ ಇವ್ರ ಮನೇಲೆಲ್ಲ ಊಟ ಎಲ್ಲ ಮಾಡಿದ್ದಾರೆ. ಸೊ ಸೇಮೇನೆ. ಆ್ಯಂಡ್ ಈ ಪಾಪುಗೆ ಫೋಟೋಶೂಟು ಮಂತ್ಲಿ ಮಾಡಿ ಅಂತ ಅಫ್ಕೋರ್ಸ್ ಅವಾಗ 5 years ಬ್ಯಾಕೇ ಮಾಡಿದ್ದೀವಿ. ಇವಳಿಗೆ ಮಾಡಲ್ವಾ? ಖಂಡಿತ ಮಾಡ್ತೀವಿ. ನಾವು ಹೆಂಗೆ ಅಂದರೆ ಪ್ರತಿ ಮಂತ್ಗೂ ಹೊಸ ಬಟ್ಟೆ ಹಾಕ್ತೀವಿ ತಂದು. ಆ್ಯಂಡ್ ಕೇಕ್ ಆ್ಯಂಡ್ ಥೀಮ್ಸ್ ಡಿಫ್ರೆಂಟ್. ಆ ಮಂತಲ್ಲಿ ಏನೇನು ಥೀಮ್ ಬರುತ್ತೋ, ಸೊ ಆ 6 monthsಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ, ಹಾಫ್ಗೆ ಗ್ರ್ಯಾಂಡಾಗಿ ಮಾಡ್ತೀವಿ. ಅಂದರೆ ಇವಳ್ದು ಅಪ್ಪಗಿನ ಸ್ವಲ್ಪ ಚೇಂಜ್ ಮಾಡೋಣ, ಸೇಮ್ ಬೇಡ ಅಂತ ಅನ್ಕೊಂತಿದ್ದೀನಿ. ಇವಳು ಏನಂತಂದ್ರೆ ಇಲ್ಲ ಅವನಿಗೂ ಹೆಂಗೆ ಮಾಡಿದ್ವಿ ಆ ಮಂತ್ಗೆ ಅದೇ ಮಾಡೋಣ ಅಂತ ಇವಳು ಪ್ಲ್ಯಾನು. ಬಟ್ ನಾನು ಬೇಡ, ಸ್ವಲ್ಪ ಚೇಂಜ್ ಇರಲಿ ಅಂತ. ಡಿಯರ್ ಭೂಮಿ ಆಲ್ರೆಡಿ ಮದುವೆ ಆಗಿ 11 months ಆಯಿತು, ಬಟ್ ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ. ಏನು ತಲೆ ಕೆಡ್ಸ್ಕೊತೀರ? ಒಬ್ಬೊಬ್ರಿಗೆ ಏನು ಗೊತ್ತಾ, 2 years ಮೇಲೇ ಆಗೋದು. ಈಗ ನಮ್ಮ ನಯನಕ್ಕಂಗೆ 2 years ಆದಮೇಲೆ ಅವಳಿಗೆ ನೀರು ನಿಂತಿದ್ದು. ನಮಗೆಲ್ಲ ಆ ಥರ ಏನೂ ಇಲ್ಲ, ಬೇಗನೆ ನಿಂತ್ಕೊಳ್ತು. ಒಬ್ಬೊಬ್ರಿಗೆ ಲೇಟ್ ಆಗುತ್ತೆ, ಕಾಯಬೇಕಷ್ಟೇ, ಏನು ಪ್ರಾಬ್ಲಮ್ ಇರಲ್ಲ, ನಾರ್ಮಲಾಗೇ ಇರುತ್ತೆ. ಸೊ ಟೆನ್ಷನ್ ತೊಗೋಬೇಡಿ, ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ನೀವು ನೋಡಿದ್ರೆ ನನಗೂ ಏನಾದರೂ ಅಚೀವ್ ಮಾಡಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಅದಿರಬೇಕು ವಯಸ್ಸು ಎಲ್ಲರಿಗೂ. ಪ್ರೆಗ್ನೆಂಟಲ್ಲಿ ಎಷ್ಟು ವೆಯ್ಟ್ ಗೇನ್ ಆಗಿದ್ರಿ? ನಾನು ಒಂದು 10 kg ಜಾಸ್ತಿ ಆಗಿದ್ದೇನೋ ಅಷ್ಟೇ. 8 to 10 kg ಅಷ್ಟೇ ಜಾಸ್ತಿ ಏನಾಗಿರಲಿಲ್ಲ ನಾನು. ಇವಾಗ ಹಂಗೆ ಡಿಕ್ರೀಸ್ ಆಗ್ತಾ ಬರ್ತೀವಿ. ಬಂದ್ಬಿಟ್ಟೆ ಇವಾಗ, ಇಳಿದ್ಬಿಟ್ಟೆ. ನಿಮ್ಮ ಮುಖ ನೋಡೋಕೆ ಗೊತ್ತಾಗ್ತಾ ಇದೆ ನಂದು. ಹಾಯ್ ಡಿಯರ್, ನಿಮ್ಮೆಲ್ಲ ಡ್ರೀಮ್ ಕಂಪ್ಲೀಟ್ ಆಗ್ತಾ ಇದೆ, ಹಾಗೆ ಒಂದು ಡ್ರೀಮ್ ಹೋಮ್ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಆಗುತ್ತೆ ಮುಂದೆ ಆಗುತ್ತೆ, ನೋಡೋಣ. ಥ್ಯಾಂಕ್ ಯು ದೀಕ್ಷಾ ಅವರೇ. ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ಆದಾಗ ಅಪ್ಪು ಎಷ್ಟು ಏಜ್? ಅವ್ನಿಗೆ ಅವಾಗ ತಾನೇ ಬರ್ಡೇ ಮಾಡಿದ್ವಿ, 4 years ಬರ್ಡೇ ಮಾಡಿದ್ವಿ. ಅವ್ನ ಬರ್ಡೇ ಆದಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು. ಸೊ ಅದ್ರ ನೆಕ್ಸ್ಟ್ ಮಂತ್ಗೆ ನಮಗೆ ನೀರು ನಿಂತ್ಕೊಂತು. ಇನ್ನೇನು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಗೈಸ್, ಪ್ಲೀಸ್ ದಯವಿಟ್ಟು ಚೆಕ್ಔಟ್ ಮಾಡಿ. ರಿಪೀಟೆಡ್ ಕೇಳಿರೋದನ್ನ ನಾನು ಆದಷ್ಟು ಅವಾಯ್ಡ್ನ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಸಬ್ಸ್ಕ್ರೈಬರ್ಸ್ನ ಒಂದು ಮೀಟಪ್ ಮಾಡಿ ಅಂತ ಕೇಳಿದ್ದೀರಾ. ಸೊ ಅದ್ರ ಬಗ್ಗೆನೂ ಹೇಳಿದ್ದೀನಿ ನಾನು, 100K ಆದಮೇಲೆ ಮಾಡೋಣ ಅಂತ. ಹಂಗಂತ ಅಂದ್ಕೊಂಡು 50K ಅಲ್ಲಿ ಅಂದ್ಕೊಂಡ್ವಿ. ಸೊ ಸಡನ್ನಾಗಿ ವಿತಿನ್ 15 daysಗೆಲ್ಲ 5K ಜಾಸ್ತಿ ಆಗೋಯ್ತು. ಹೌದು. ಯುವರ್ ಸಂತೂರ್ ಮಮ್ಮಿ ಸೀಕ್ರೆಟ್ ಪ್ಲೀಸ್. ನಂಗೆ ಗೊತ್ತಿತ್ತು ಗೈಸ್, ನಾನು ಸಂತೂರ್ ಮಮ್ಮಿ ಆಗಿ ಆಗ್ತೀನಿ ಅಂತ. ಜಾನ್ಸನ್ ಬೇಬಿ ಮಮ್ಮಿ ಇವಳು. ಸಂತೂರ್ ಮಮ್ಮಿ ಆಗ್ತೀನಿ ಅಂತ ಗೊತ್ತಿತ್ತು, ಬಿಕಾಸ್ ನಾನು ನಮ್ಮ ಹೆರಿಡಿಟಿಯಿಂದ ಇದು ಸೆಕೆಂಡ್ ಡೆಲಿವರಿ ಟೈಮಲ್ಲಿ ಬ್ಲಡ್ ಟೆಸ್ಟ್ ಇತ್ತು ನಿಮಗೆ. ಆ್ಯಕ್ಚುಲಿ ಏನಾಯಿತು ಅವತ್ತಿನ ದಿನ ಅಂದರೆ, ನನಗೆ ಎದ್ರು ಸಾಕ್ಬಿಟ್ರು ನರ್ಸು. ಯಾಕಂದರೆ ಬಿಫೋರ್ ಒಂದು 3-4 days ಬ್ಯಾಕು ಅಂದರೆ ವೈರಲ್ ಫೀವರ್ ಥರ ಆಗಿತ್ತಲ್ಲ ಇವಳಿಗೆ. ಆ ಟೈಮಲ್ಲಿ ಬ್ಲಡ್ ಚೆಕ್ ಮಾಡಿಸಿದ್ವಿ, ಕಡಿಮೆ ಆಗಿಬಿಟ್ಟಿತ್ತು. HB 9.2 ಆಗ್ಬಿಟ್ಟಿತ್ತು. ಅದೇ HB ಫೈನಲ್ ಆಗ್ಬಿಟ್ಟಿತ್ತು. ಯಾಕಂದರೆ ನಾವು ಅದಾದಮೇಲೆ ಮತ್ತೆ ಇನ್ನೊಂದು ಬ್ಲಡ್ ಚೆಕ್ ಮಾಡಿಸಿರ್ಲಿಲ್ಲ. ಆ ಡೆಲಿವರಿ ಡೇಟ್ನು ಫಿಕ್ಸ್ ಮಾಡಿಬಿಟ್ಟಿದ್ವಿ. ನಾವು ಡೆಲಿವರಿಗೆ ಅಡ್ಮಿಷನ್ ಆದ್ವಿ. ಅಡ್ಮಿಷನ್ ಆದಮೇಲೆ 9.2 ಇದೆ, ಬ್ಲಡ್ ಹಾಕಿಸ್ಬೇಕು ಅಂತ ಅಂದರು. ಆಮೇಲೆ ನಾವು ಹೇಳಿದ್ವಿ ಹಿಂಗೆ. ಆವಾಗ ಅವ್ರಿಗೆ ಇನ್ಫೆಕ್ಷನ್ ಅದು ವೈರಲ್ ಫೀವರ್ ಆಗಿತ್ತು. ಸೊ ಅದರಿಂದ ಮೇ ಬಿ ಬ್ಲಡ್ ಕಡಿಮೆ, HB ಕಡಿಮೆ ಅಂತ ತೋರಿಸಿದೆ. ಮೇ ಬಿ ಇವಾಗ ಕರೆಕ್ಟ್ ಇರುತ್ತೆ. ಇವಾಗ ಒಂದ್ಸಲ HB ಮಾಡಿದ್ರೆ ಸರಿ ಇರ್ಬೋದು. ಸರ್ ಇಲ್ಲ ಹಂಗೆ ಇದು ಮಾಡೋಕ್ಕಾಗಲ್ಲ, ನಾವು ಯಾವುದಕ್ಕೂ ನೀವು ಒಂದು ಪಿಂಟ್ ಬ್ಲಡ್ನ ರೆಡಿ ಮಾಡ್ಕೊಳ್ಳಿ ಅಂತ ಅಂದರು. ನಾನು ತಲೆ ಜಾಸ್ತಿ ಕೆಡ್ಸ್ಕೊಂಡಿರಲಿಲ್ಲ. ನನಗೇನಂತಂದರೆ ಅವಾಗ ನಮ್ಮ ಒಂದು 5 years ಬ್ಯಾಕೇ
ಬ್ಲಡ್ಡು ನನಗೆಲ್ಲ ಅಷ್ಟೊಂದು ಒಂದು ಸ್ವಲ್ಪ ಅಂದರೆ ನಮ್ಮ ಮಮ್ಮಿಗೆ ಡಯಾಲಿಸಿಸ್ ಮಾಡಿಸ್ತಿದ್ರಿಂದ ಆವಾಗ ನಾನು 5 ಇಯರ್ಸ್ ಹಿಂದೆನೇ. ಸೊ ಅವಾಗ ಬ್ಲಡ್ಡು ನಾನು ಎವ್ರಿ ಮಂತ್ಲಿ ಚೇಂಜ್ ಮಾಡಿಸ್ತಾ ಇದ್ದೆ, 2 ಪಿಂಟ್ 1 ಪಿಂಟ್ ಬ್ಲಡ್ ಹಾಕಿಸ್ತಾ ಇದ್ದೆ ಅಮ್ಮಂಗೆ. ಸೊ ಅವಾಗ ನನಗೆ ಬ್ಲಡ್ ಹೆಂಗೆ ಏನು ಅಂತೆಲ್ಲ ಗೊತ್ತಿತ್ತು. ಹಂಗೂ ತುಂಬ ಎಮರ್ಜೆನ್ಸಿ ಆಯಿತು ಅಂದರೆ ಜೀವಧಾರ ಬ್ಲಡ್ ಬ್ಯಾಂಕ್ಗೆ ಹೋಗಿ ಅಲ್ಲಿ 1600 ರುಪೀಸು ಇಲ್ಲ 1800 ರುಪೀಸು ಅದನ್ನ ಒಂದು ಪಿಂಟ್ ಬ್ಲಡ್ ತಂದು ಇದು ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ. ಅದಾದಮೇಲೆ HP ಯೂರಿನ್ ಟೆಸ್ಟ್ ಮಾಡಿದ್ರು, ಕ್ರಾಸ್ ಮ್ಯಾಚಿಂಗ್ ಕೊಟ್ಬಿಟ್ಟಿದ್ರು ಆಲ್ರೆಡಿ. ಸೊ ಕ್ರಾಸ್ ಮ್ಯಾಚಿಂಗ್ ಕೊಟ್ಬಿಟ್ಟು ಕ್ರಾಸ್ ಮ್ಯಾಚ್ ಮಾಡಿ ಬ್ಲಡ್ನ ಆಲ್ರೆಡಿ ತಂದಿಟ್ಕೊಂಡಿದ್ರು. ಬಟ್ ಆಮೇಲೆ HPದು ರಿಸಲ್ಟ್ ಬಂತು, ಬ್ಲಡ್ ಚೆನ್ನಾಗೇ ಇತ್ತು, 11 ಸಮಥಿಂಗ್ ಏನೋ ಇತ್ತು. ಆಮೇಲಿಂದ ಬ್ಲಡ್ ಹಾಕಂಗಿಲ್ಲ ಅಂತ ಹೇಳಿದ್ರು. ಆ್ಯಂಡ್ ನಮ್ಮ ಡಾಕ್ಟರ್ ಅದಕ್ಕೆ ಇದು ಎಂಕರೇಜ್ ಕೂಡ ಮಾಡ್ತಾ ಇರಲಿಲ್ಲ. ವಯಸ್ಸಿನಲ್ಲಿ ಇಷ್ಟೊಂದು ಪೇಯ್ನ್ ಅನುಭವಿಸಿದ್ದಾರೆ ಅಂತ. ಪ್ರಮೋದ್ ಅಣ್ಣ ನಿಮಗೆ ಕೇಳಿದ ಗಿಫ್ಟ್ನ ಕೊಡಿಸಿದ್ರ? ಎಸ್, ಕೊಡಿಸಿದ್ದಾರೆ. ಬಟ್ ನಾನು ಎಲ್ಲೂ ರಿವೀಲ್ ಮಾಡಬಾರ್ದು, ಅದನ್ನು ಹೈಡಲ್ಲೇ ಇಟ್ಟಿರೋಣ ಅಂದ್ಬಿಟ್ಟು ನಾನು ಅದನ್ನು ಶೋ ಮಾಡೋಕ್ಕೆ ಹೋಗಿಲ್ಲ. ಸೊ ಅದು ಕೊಡಿಸಿದ್ದಾರೆ. ಅದನ್ನು ಅಷ್ಟು ಸ್ಪೆಷಲ್ ಡೇನ ನಾನು ವೈರಲ್ ಮಾಡ್ತೀನಿ ಖಂಡಿತ. ಆ್ಯಂಡ್ ಗೊಂಬೆಗೂ ನಾವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ, ಸೊ ಅದು ಎಲ್ಲ ಒಟ್ಟಿಗೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ತೋರಿಸ್ತೀನಿ, ಖಂಡಿತ ತೋರಿಸ್ತೀನಿ. ಅದನ್ನು ಇಟ್ಕೊಂಡ್ರೂ ನಾನು ಅದನ್ನು ವೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗೇ ಆಗುತ್ತೆ, ಅದನ್ನು ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಕೊಡಿಸಿದ್ದಾರೆ, ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಲೂ ಇಲ್ಲ. ಅಷ್ಟೇ ಗೈಸ್, ಇನ್ನೆಲ್ಲ ಆಲ್ಮೋಸ್ಟ್ ಹೇಳಿನಿ. ಆವಾಗಲೇ ಬೈಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ನಾರ್ಮಲ್ ಸಿ ಸೆಕ್ಷನ್ ಅಂದರೆ ತುಂಬ ಕ್ವೆಶನ್ಸ್ಗೆ ಆಲ್ರೆಡಿ ನಾವು ಮಾತಾಡಿರೋದ್ರಿಂದ ಆನ್ಸರ್ಸ್ ಸಿಕ್ಬಿಟ್ಟಿದೆ. ಇದ್ರಲ್ಲಿ ಅಂದರೆ ಇನ್ನೊಂದು ಭೂಮಿ, ನೀವು ಲಾಗಿನ್ ಕಂಪ್ಯೂಟರಲ್ಲಿ ತಾನೇ ವರ್ಕ್ ಮಾಡಿದ್ದು. ನಾನು ವರ್ಕ್ ಮಾಡ್ತಾ ಇರಲಿಲ್ಲ, ಅಲ್ಲಿ ಕಲಿಯೋಕ್ಕೆ ಹೋಗ್ತಾ ಇದ್ದೆ. ಮನೇಲಿ ಸುಮ್ಮನೆ ಬೋರ್ ಆಗ್ತಿತ್ತಲ್ಲ. ನನಗೆ ಆವಾಗಲೇ ಸ್ಕೂಟಿ ಕೊಡಿಸ್ಕೊಟ್ಟಿದ್ರು ನಮ್ಮ ಡ್ಯಾಡಿ. ಡಿಯೋ ಇತ್ತು ನನ್ನ ಹತ್ರ, ವೈಟ್ ಆ್ಯಂಡ್ ಬ್ಲೂ. ಅದನ್ನೇ ತೊಗೋಬೇಕು ಅಂತಲೇ ನಾನು ಅಂದ್ಕೊಂಡಿದ್ದೆ. ಬಟ್ ಪ್ರಮೋದ್ ಅವರು ಅದರಲ್ಲಿ ನೀನು ಬಿದ್ದು ತುಂಬ ಹೇಟ್ ಮಾಡ್ಕೊಂಡಿದ್ಯಾ, ಮತ್ತೆ ಅದಕ್ಕೆ ಕೈ ಹಾಕೋದು ಬೇಡ ಅಂದ್ಬಿಟ್ಟು ನನಗೆ ಆ್ಯಕ್ಟಿವಾಗಿ ಕೊಡಿಸಿದ್ದು. ಆವಾಗ ನನಗೆ ಕ್ರೇಜು, ತುಂಬ ರ್ಯಾಶು ನನ್ನ ಗಾಡಿ ಓಡಿಸೋದು. ನನ್ನ ಜೊತೇಲಿ ಬಂದಿರೋರಿಗೆ ಗೊತ್ತಿರುತ್ತೆ. ಸೊ ನನ್ನ ಮನೇಲಿ ಕೂತ್ಕೊಂಡು ನಮ್ಮ ಮಮ್ಮಿ ಎಲ್ಲೂ ಕಳಿಸ್ತಿರ್ಲಿಲ್ಲ. ನಮ್ಮ ಮನೇಲಿ ಲಾಕು ಒಂಥರ. ಆವಾಗ ಮಮ್ಮಿ ಕಂಪ್ಯೂಟರ್ ಕಲಿತೀನಿ ನಮಗೆ ಹಿಂಗೆ ಅಂದ್ಕೊಂಡು ನಾನು ಗಾಡಿ ತಗೊಂಡು ಜಿರ್ಜಿರ್ ಅಂತ ಹೋಗ್ತಾಯಿದ್ದೆ. ಹಂಗೂ ನಮ್ಮ ಡ್ಯಾಡಿ ಹೆಂಗೆ ಗೊತ್ತಾ ಗೈಸ್, ಗಾಡಿ ಚೆಕ್ ಮಾಡೋಕ್ಕೆ ಬರ್ತಾಯಿದ್ರು ನಮ್ಮ ಕಂಪ್ಯೂಟರ್ ಸೆಂಟ್ರ್ ಹತ್ರ. ಕಣ್ರಿ, ಅಲ್ಲಿ ಗಾಡಿ ನಿಂತಿದೆ ಅಂದರೆ ನಾನು ಇದ್ದೀನಿ ಅಂತ, ಅಲ್ಲಿಲ್ಲ ಅಂದರೆ ನಾನು ಎಲ್ಲ ಹೋಗಿದ್ದೀನಿ ಅಂತ. ಆ ಥರ ಎಲ್ಲ ನನಗೆ ಎಷ್ಟು ಆಟ ಆಡಿದ್ದೀನಿ ಅಂದರೆ ಚೆನ್ನಾಗಿತ್ತು ಒಂಥರ ಕಾಲೇಜ್ ಲೈಫು. ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಇದೊಂದು ಹೇಳಿಲ್ಲ, ಭೂಮಿ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಭಯ ಆಗಿಲ್ವಾ, ಜನ ಏನಂತಾರೋ ಏನು ರಿಯಾಕ್ಟ್ ಮಾಡ್ತಾರೋ ಅಂತ? ಖಂಡಿತವಾಗ್ಲಿಲ್ಲ. ನಾನು 1 ಇಯರ್ ಪ್ರಮೋದ್ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿರೋದು, ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ ಚಿನ್ನಿ, ಇದಕ್ಕೊಂದು ಪರ್ಮಿಷನ್ ಕೊಡೋದಕ್ಕೆ ಇವ್ರು ಹೇಳ್ತಿದ್ದೀವಿ ಇಷ್ಟೇ, ನಿನ್ಗೆ ಎಷ್ಟು ಬೇಕು ಹೇಳು, ತಿಂಗಳಿಗೆ ನಾನು ಕೊಡ್ತೀನಿ ಅಂದ್ಬಿಟ್ಟು ಇವರು ನನಗೆ ತಿಂಗಳಿಗೆ ಇಷ್ಟು ಅಂತ ಅಮೌಂಟ್ಗಳನ್ನ ಕೊಡ್ತಾಯಿದ್ರು. ಇದರಲ್ಲೇ ತಗೋ, ನೀನು ಯಾವ ಯೂಟ್ಯೂಬು ಮಾಡಬೇಡ, ಏನು ಮಾಡಬೇಡ, ಆರಾಮಾಗಿ ರೀಲ್ಸ್ ಮಾಡ್ತಾಯಿದ್ದೀಯ ಸಾಕು ಅಷ್ಟೇನೆ ಅಂದರು. ಆಮೇಲೆ ನಾನು ರಿಕ್ವೆಸ್ಟ್ ಮಾಡಿ 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 ಸೊ ಫೈನಲಿ ಆಯಿತು. ಇನ್ಸ್ಟಾಗ್ರಾಮಲ್ಲಿ 100K ಆದಮೇಲೆ ಮಾಡು ಅಂತ 1 ಇಯರ್ ಆದಮೇಲೆ ನಾನು ಪರ್ಮಿಷನ್ ಕೊಟ್ಟಿದ್ದು. ಬಟ್ ನನಗೇನು ಭಯ ಆ ಥರ ಏನೂ ಇರಲಿಲ್ಲ. ಕಮೆಂಟ್ಗೆ ಒಂದು ಭಯ ಇತ್ತು, ಬಿಕಾಸ್ ನಾವು ಅಷ್ಟೊಂದು ಈಗ ಬೇರೆಯವರೆಲ್ಲ ಕಮೆಂಟ್ ಬಿಟ್ಕೊಂಡು ಕೂತಿರ್ತಾರೆ. ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ಅದೇ ರೀಸನ್ಗೆ ನನಗೆ ಏನಂದರೆ ಪಾಸಿಟಿವ್ ಮಾತ್ರ ನಾನು ಕಮೆಂಟ್ಸ್ನ ತೊಗೋತೀನಿ. ಬಿಕಾಸ್ ನನ್ನ ಫ್ಯಾಮಿಲಿ ಎಲ್ಲ ವೀಡಿಯೋ ನೋಡ್ತಾರೆ, ಬೇಡದೇ ಇರೋರು ಒಂದಷ್ಟು ಜನ ಎನಿಮೀಸ್ಗಳು ನೋಡ್ತಾರೆ. ಆದ್ದರಿಂದ ನನಗೆ ಆ ಥರ ಬ್ಯಾಡ್ ಕಮೆಂಟ್ಸ್ಗಳನ್ನ ಮುಂಚೆ ನಾನು ಶುರು ಮಾಡಿದ್ನಲ್ಲ ಅಲ್ಲಿಂದನೂ ನಾನು ಕಮೆಂಟ್ನ 1 or 2 hour ಆದಮೇಲೆ ಪಾಸ್ ಮಾಡ್ತೀನಿ ಅಷ್ಟೇ. ಏನೇನು ಇಲ್ಲ ಗೈಸ್, ಆಲ್ಮೋಸ್ಟ್ ಎಲ್ಲದಕ್ಕೂ ಕವರ್ ಮಾಡಿ ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀವಿ. ಎಸ್, ಎಂಡ್ ಮಾಡೋ ಸಮಯ ಬಂತು ಈ ವಿಡಿಯೋಗೆ. ಥ್ಯಾಂಕ್ ಯು ನಮಗೆ ಅಂತ ಇಷ್ಟು ಟೈಮ್ ಕೊಟ್ಟು ನೀವೆಲ್ಲರೂ ಇಷ್ಟು ಕಮೆಂಟ್ಸ್ಗಳನ್ನ ಹಾಕಿರೋದಕ್ಕೆ. ಇನ್ನು ಬರ್ತಾನೆ ಇರ್ತದೆ, ಆ್ಯಕ್ಚುಲಿ ಫಿಲ್ಟರ್ ಮಾಡಿರೋದು ನಾನು 400 to 500 ಕಮೆಂಟ್ಸ್ ಇತ್ತಂತೆ. ಕಮೆಂಟ್ಸ್ ಅಲ್ಲ, ಮೆಸೇಜಸ್ ಫಿಲ್ಟರ್ ಮಾಡಿ ನಾನು ಹೇಳಿದ್ದೀನಿ. ಆದಷ್ಟು ಬೇಗ ಒಮ್ಮೆ ಫೋಟೋನು ರಿವೀಲ್ ಮಾಡ್ತೀನಿ. ಪ್ರಮೋದ್ ಅವರ ಹತ್ರ ನಾನು ಕೇಳಿದ ಗಿಫ್ಟನ್ನು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಅದಕ್ಕೂ ಒಂದಷ್ಟು ಕಣ್ಣು ಬೀಳ್ಬೋದು ಅಂತ ಅಂದ್ಕೊಂಡಿದ್ದೀನಿ.
ನೋಡೋಣ ಏನಾಗುತ್ತೋ ಗೊತ್ತಿಲ್ಲ, ದೇವ್ರ ಮೇಲೆ ಭಾರ ಹಾಕೋಣ. ಆ್ಯಂಡ್ ನೀವು ಒಂದಷ್ಟು ಶೇರ್ ಮಾಡಬೇಡಿ, ನೀವು ಖುಷಿ ವಿಚಾರಗಳನ್ನ ಅಂದ್ಕೊಂಡು ಮೆಸೇಜ್ ಮಾಡಿದ್ರಿ. ಥರ ನನ್ನ ಅಕ್ಕ ತಂಗಿ ಅತ್ತಿಗೆ ಆ ಥರ ನೋಡ್ತೀರಾ, ತುಂಬ ಖುಷಿಯಾಗುತ್ತೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಇಷ್ಟು ಟೈಮ್ ಕೊಟ್ಟು ನನಗೋಸ್ಕರ ಇಷ್ಟೊಂದು ಕ್ವಶನ್ನ ಕೇಳಿದ್ದೀರ, ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ ಅಂತ ನೇಮ್ಗಳು ಹೇಳೋಕ್ಕಾಗಿಲ್ಲ, ಸಾರಿ. ಆ್ಯಂಡ್ ಇನ್ನೊಂದು ಕಮೆಂಟು, ನಮ್ಮ ಮಕ್ಕಳು ಏನೋ ವಿಡಿಯೋ ನೋಡ್ತಾರೆ, ಅಪ್ಪು ಕೈಲಿ ಹಾಯ್ ಮಾಡಿಸಿ ಅಂತ. ಅಪ್ಪು ಆಲ್ರೆಡಿ ನಿದ್ದೆ ಮಾಡ್ತಾ ಇರೋದ್ರಿಂದ ಅವನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಹೇಳಿಸಿಲ್ಲ, ಹೇಳಿಸ್ತೀನಿ. ಲವ್ ಯು ಆಲ್, ಬಾಯ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.